ಅಂತ ಗೊತ್ತಾಗ್ಲಿಲ್ಲ. ಏಕೆಂದ್ರೆ ನಾನು ಕಲ್ಪನಾ ಲೋಕದಲ್ಲಿ ಮುಳುಗಿರುವಾಗ ಯಾವ ಸೀರೆಯನ್ನುಟ್ಟು ನನ್ನ ಕನಸಿನ ರಾಣಿ ಪ್ರವೇಶ ಮಾಡಿದ್ದಳೋ ಅದೇ ನನ್ನ ಕನಸಿನ ರಾಣಿ ಅದೇ ಸೀರೆಯನ್ನುಟ್ಟು ನನ್ನ ಕಣ್ಮುಂದೆ ನಿಂತಿದ್ದಾಳ ಅಂತ. ಈ ಸೀರೆಯಲ್ಲಿ ನೀನು ಎಷ್ಟು ಚಂದ ಕಾಣ್ತಾ ಇದೀಯ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಸೀರೆಯನ್ನ ಆಯ್ಕೆ ಮಾಡಿ ನಿಮ್ಮ ಕಲ್ಪನಾ ಶಕ್ತಿಯಿಂದ ನನ್ನನ್ನ ಅಚ್ಚುಕಟ್ಟಾಗಿ ಅಚ್ಚುಮೆಚ್ಚಿನಿಂದ ಹೊಗಳಿದ್ದಕ್ಕೆ. ಬಟ್ ಒಂದು ವಿಷಯ, ನಾಳೆ ನಿಮ್ಮ ಕೈ ಹಿಡಿಯೋ ಹುಡುಗಿಗೆ ಯಾವ ಟೆನ್ಷನ್ ಇಲ್ಲ. ಯಾಕಂದ್ರೆ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ನೀವು ಮಿಸ್ ಅಲ್ವಾ? ಸೊ ಆ ಹುಡುಗಿ ತುಂಬಾ ಅದೃಷ್ಟವಂತೆ ಅನಿಸುತ್ತೆ. ಅಶ್ವಿನಿ, ಈ ಸೀರೆಯನ್ನು ನೋಡು ಹೇಗಿದೆ. ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ನಾ ಸೋತು ಹೋದಿನಲ್ಲೇ. ಇಷ್ಟೊಂದು ಅದ್ಭುತವಾಗಿದೆ ಈ ಸೀರೆ. ಹಳ್ಳಿಯ ಸೊಗಡನ್ನ ಸಾರುವ ಈ ಸೀರೆ ನಿಜವಾಗಿಯೂ ಬಹಳ ಅಪರೂಪ ಅನಿಸ್ತಾ. ಅಮರ್, ಒಂದು ವಿಷಯ ನಿಜ ಹೇಳು, ಈ ಸೀರೆ ಯಾರಿಗಿಂತ ಕೇಳಬಹುದಾ? ಮನಸ್ಸು ಕದ್ದಿರೋ ಹುಡುಗಿ ಹೆಸರು ನಿನ್ನಂದ ಕಾಣಲೆಂದು ಸೀರೆ ನನ್ನ ಮನಸ್ಸನ್ನ ಗೆದ್ದಿರುವ ಆ ನನ್ನ ಮಹಾರಾಣಿಗೆ ಆಕಾಶ ಬಾಗಿದೆ. ನೀ ಹೇಳೋದೇನು ಬೇಕಾಗಿಲ್ಲ, ನನಗೆ ಗೊತ್ತಾಯ್ತು ಈ ಸೀರೆ ನಿನ್ನ ಮನಸ್ಸನ್ನ ಕದ್ದಿರೋ ಮಹಾರಾಣಿಗೆ ಅಂತ. ಬಟ್ ನನ್ನ ಕ್ವಶನ್ ಅದಲ್ಲ, ಆ ಮಹಾರಾಣಿ ಯಾರು ಅಂತ. ನಿನ್ನಂದ ಯಾರು ಅಂತ ಹೇಳ್ಬೇಕು ಅಶ್ವಿನಿ. ನಾನು ಆವಾಗಿಂದ ವೇಟ್ ಮಾಡ್ತಾ ಇದ್ದೀನಿ ನಿನ್ ಲವರ್ ನೋಡ್ಬೇಕು, ಅಟ್ಲೀಸ್ಟ್ ಅವ್ರ ಹೆಸರಾದ್ರೂ ಕೇಳಬೇಕು ಅಂತ. ಅಮರ್, ಯಾಕೋ ಸತಾಯಿಸಿದ್ಯಾ? ಪ್ಲೀಸ್ ಹೇಳು ಯಾರು ಅಂತ. ಅವಳು ಎಷ್ಟು ಚಂದ ಗೊತ್ತಾ ಅಶ್ವಿನಿ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಗಳಿಗೆ ನನ್ನ ಕಣ್ಮುಂದೆ ಬಂದ ಹಾಗೆ ಭಾಸವಾಗುತ್ತೆ. ಕೆಣಕುತ್ತಿದೆ ತನ್ಮನ ಮಾಡಿದ್ರೆ ನೋವಿದು, ಹಾಡನ್ನ ಹಾಡಿದ್ರೆ ಹೋಗಿದೆ. ಅವಳು ಅಭಿನಯಿಸಿದ್ರೆ ನಾಟ್ಯ ಶಾರದೆ. ಕುಣಿಸುತ್ತಿದೆ ಅಭಿನಯದಲ್ಲೇ ಜನರ ನೇತ್ರವನ್ನು ತಣಿಸುವ ನೇತ್ರಾವತಿ. ಸೆಳೆಯಲು ಯಾರು ಅಂತ ಗೊತ್ತಾ? ತನುವಿನ ನಿನ್ನ ಕವಿತೆ ಕೇಳಿ ನಾನೇನು ಸೋತೋಗಿದ್ದು ನಿಜ, ಬಟ್ ಹೆಸರು ಈಗಲಾದ್ರೂ ಹೇಳು ಪ್ಲೀಸ್. ಅವಳು ಯಾರು ಗೊತ್ತಾ? ಹತ್ರ ಬಾ. ನನ್ನ ಮನಸ್ಸನ್ನ ಕದ್ದು ಪ್ರತಿದಿನ ನನ್ನ ನಿದ್ದೆಯನ್ನ ಕೆಡಿಸಿದ ಆ ಸುಂದರಿ ಯಾರು ಗೊತ್ತಾ? ಯಾರು ಗೊತ್ತಾ? ಅವಳು ನೀನೇ.